ಸಂಕೇತ ಸಾವಿನ ನಂತರ ಪರಿಹಾರ ಧನವನ್ನು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. 15 ಲಕ್ಷ ಪರಿಹಾರ ಘೋಷಣೆ ಆದ ಬಳಿಕ ಈಗ ಪ್ರತಿಭಟನೆ ಅಂತ್ಯಗೊಂಡಿದೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಗೆ ಶಾಸಕ ಚನ್ನಬಸಪ್ಪನವರಿದ್ದಾರೆ. ಸರ್, ಈ ಘಟನೆ ಹೇಗೆಲ್ಲ ನೀವು ಅವಲೋಕನ ಮಾಡ್ತೀರಿ? ಈ ಘಟನೆ ಯಾರ ಜೀವನದಲ್ಲೂ ನಡೆಯಬಾರ್ದು. ನಿನ್ನೆಯಿಂದ ನಾನು ಇದನ್ನು ಗಮನಿಸಿದ್ದೇನೆ. ಅನೇಕ ವೈಫಲ್ಯತೆಗಳನ್ನು ಕಾಣ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ಇರ್ಬೋದು, ಪೊಲೀಸಿನ ಸ್ಟೇಷನ್ಗಳಿಗೆ ಬೇಕಾದಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪೊಲೀಸ್ ಪೇದೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಸರ್ಕಾರದ ಮಧ್ಯೆ ಚರ್ಚೆ ಮಾಡಿದ್ದಾರೆ, ಸೆಷನಲ್ಲಿ ಚರ್ಚೆ ಮಾಡಿದ್ದಾರೆ. ಒಟ್ಟು ಪರಿಸ್ಥಿತಿ ಇದು ಇವತ್ತು ಇದರೊಳಗಡೆ ಅಂತ್ಯ ಕಾಣ್ತಾ ಇದೆ. ಇಲ್ಲಿದ್ದಂಥ ಪರಿಸ್ಥಿತಿಗಳು ಅಧ್ಯಯನ ಮಾಡಿ ಅವ್ರಿಗೆ ಗಮನಕ್ಕೆ ತಗೊಂಡ್ಬಂದಿದೆ. ಆದರೂ ಇಲ್ಲಿಗೊಂದು ಸ್ಟೇಷನ್ ಕೊಡದೇ ಇರುವಂಥ ಸರ್ಕಾರ ಎಲ್ಲಿದೆ ಅಂತ ಕೇಳ್ತಾರೆ ನಮಗೆ. ಅಸಹಾಯಕತೆ ಪ್ರಕಟೀಕರಣ ನಮ್ಮ ಸರ್ಕಾರ ನಡ್ಕೊಳ್ಳುತ್ತೆ. ಮುಖ್ಯಮಂತ್ರಿಯವರು ಜವಾಬ್ದಾರಿ ತಗೋಬೇಕು, ನಮ್ಮ ಗೃಹ ಸಚಿವರ ಜವಾಬ್ದಾರಿ ತಗೋಬೇಕು. ಯಾರೂ ತಗೊಳ್ಳಲ್ಲ. ಲಿಖಿತವಾಗಿ ರಿಪ್ಲೈ ಬರುತ್ತೆ ನನಗೆ, ಲಿಖಿತವಾಗಿ ರಿಪ್ಲೈ. ಹಾಗಾದ್ರೆ ಇಲ್ಲಿರೋರಿಗೆ ನ್ಯಾಯ ಸಿಗೋದು ಬೇಡವಾಗಾದ್ರೆ. ಹಾಗಾಗಿ ಇದು ಅತ್ಯಂತ ಅನ್ಯಾಯದ ಪರಮಾವಧಿಗೆ ಹೊರಟೋಗ್ಬಿಟ್ಟಿದೆ. ನಡೆಯುವಂಥ ಬರುವಂಥ ಸೆಷನ್ನಲ್ಲಿ ಇದಕ್ಕೆ ನ್ಯಾಯ ಹುಡುಕುವಂಥ ಕೆಲಸ ನಾನು ಮಾಡ್ತೇನೆ. ಪೊಲಿಟಿಕಲ್ ಭಾಷಣ ಮಾಡ್ತಾ ಇಲ್ಲ ನಾನು. 15 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ, ಇದು ನಿಮ್ಗೆ ಸಮಾಧಾನ ತಂದಿದೆ? ಭಿಕ್ಷೆ ಕೊಡ್ತಾರ್ರಿ, ಅದಕ್ಕೆ ಹೇಳ್ತಾ ಇದೆ. ಡಿ ಸಿ ಅವರಿಗೂ ಅದನ್ನೇ ಹೇಳಿದೆ, ನೀವು ಅನೌನ್ಸ್ ಮಾಡಿ 25 ಲಕ್ಷ ಮಾಡ್ತೀರೋ 50 ಲಕ್ಷ ಮಾಡ್ತೀರೋ, ಸರ್ಕಾರ ಕೊಡದೆ ಹೋದರೆ ಹಿಂದೂ ಸಮಾಜದಿಂದ ಸಂಗ್ರಹ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಕೊಡ್ತೀವಿ ಅಂಥೇಳಿ ತಾಕತ್ತಿದೆ ಹಿಂದೂ ಸಮಾಜಕ್ಕೆ. ಆದರೆ ನಿಮ್ಮ ಜವಾಬ್ದಾರಿ ನೆನಪು ಮಾಡಬೇಕಲ್ಲ ನಾವು. ಆ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕೋ ಕೊಡತ್ತೆ ಹಿಂದೂ ಸಮಾಜ. ಒಂದು ಸರ್ಕಾರವಾಗಿ ನೀವು ನಡ್ಕೋಬೇಕಲ್ಲ ಸರಿಯಾಗಿ. ಇದು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಮಗೆ ಅನಿಸಿಲ್ಲ. ತಾರತಮ್ಯ ಆಗಿದೆ. ತಾರತಮ್ಯನ 100% ತಾರತಮ್ಯ ಇದು. SC ST 5 ಲಕ್ಷ, ಮುಖ್ಯಮಂತ್ರಿ ಪರಿಹಾರದಿಂದ 5 ಲಕ್ಷ. ಯಾಕೆ ಬಡವಾಗಿಬಿಡ್ತಾರಾ? ಮುಖ್ಯಮಂತ್ರಿಗಳು ಅತ್ಯಂತ ಬಡವರಾಗಿದ್ದಾರೆ. ಹಾಗಾಗಿ ಒಂದು ಯೋಚನೆ ಮಾಡುತ್ತೆ ಹಿಂದೂ ಸಮಾಜ, ಸಂಗ್ರಹ ಮಾಡಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡಬೇಕಾಗತ್ತಾ? ಈ ಥರ ಹಿಂದೂಗಳು ಕೊಲೆ ಮಾಡಿಸ್ತಿರಲ್ಲ ಸರ್ಕಾರದಿಂದ, ಅವ್ರಿಗೆ ಕೊಡಲಿಕ್ಕೆ ಅಂತ ಹಿಂದೆ ಮಾತಾಡಿದ್ದೆ ನಾನು. ಸರ್ಕಾರ ಸುಪಾರಿ ಕಿಲ್ಲರ್ ಸರ್ಕಾರ ಅಂತ ಪದಪ್ರಯೋಗನ ಮಾಡಿದ್ದೆ. ಭಾಳ ನೋವು ಮಾಡ್ಕೊಂಬಿಟ್ರು ಎದುರುಗಡೆ ಕೂತಂತ ಹಿರಿಯರೆಲ್ಲ. ಇವತ್ತು ಯಾರು ಹೇಳ್ತಾರೆ ಇದನ್ನು? ಚಂದ್ರಶೇಖರ್ ಕೊಲೆ ಆದಂಥ ಸಂದರ್ಭ ಶಿವಮೊಗ್ಗದಲ್ಲಿ ಈ ಪದಪ್ರಯೋಗ ನಾನು ಮಾಡಿದ್ದೆ ಸೆಷನ್ನಲ್ಲಿ. ಸುಪಾರಿ ಕಿಲ್ಲರ್ ಸರ್ಕಾರ ಇದು ಅಂತೇಳಿ ಅಧಿಕಾರಿಗಳ ಮೂಲಕನೇ ಕೊಲೆ ಮಾಡಿಸುತ್ತೆ. ಇವತ್ತು ಡ್ರಗ್ಸಿಗೆ ಕಡಿವಾಣ ಹಾಕ್ತಾ ಇಲ್ಲ, ಪರಿಣಾಮ ಸಾವು. ಅವನು ಎದೆ ಮೇಲೆ ಬಿದ್ದಿರೋ, ಹೊಟ್ಟೆ ಮೇಲೆ, ಎದೆ ಮೇಲೆ, ಇದ್ರ ಮೇಲೆ ಬಿದ್ದಿರೋಂಥ ಸೀಲ್ಗಳು ನೋಡಿಬಿಟ್ರೆ ಅವನು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ, ಬಟ್ಟೆ ಬಿಚ್ಚಿ ಅದ್ರ ಮೇಲೆ ಸೀಲ್ ಹಾಕಿದ್ದಾನೆ. ಏನು ಸೀಲ್ ಅದು? ಯಾವುದದು? ಇದೆಲ್ಲ ಯೋಚನೆ ಮಾಡ್ತಾ ಹೋದಾಗ ಇದ್ರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಾನು ಈಗ ಹೋಗಿದ್ದೆ. ಇಲ್ಲೊಂದು ಮುಸ್ಲಿಂ ಮುಖಂಡರನ್ನ ತಾವು ಭೇಟಿ ಮಾಡಿ ಮಾತಾಡಿದ್ರಿ, ಅವ್ರನ್ನ ನಿಯಂತ್ರಣದಲ್ಲಿಡಿ ಅಂದರೆ ನಿಮ್ಗೇನು ಮಾತುಕತೆ? ಅವ್ರು ಹೇಳಿದ್ರು, ಸರ್ ನಾನು ತುಂಬ ಸರಿ ಹೇಳಿದ್ವಿ ಪೊಲೀಸ್ ಸ್ಟೇಷನಿಗೆ ಹೋಗಿ, ಇಲ್ಲೆಲ್ಲ ಈ ಥರ ಕುಡ್ಕೊಂಡು ಡ್ರಗ್ಸ್ ತೊಗೊಂಡು ಈ ಥರದ್ದೆಲ್ಲ ಮಾಡ್ತಾರೆ, ಯುವಕರು ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ನಮ್ಮ ಗೌರವ ಎಲ್ಲ ಹಾಳು ಮಾಡ್ತಾರೆ ಅಂತ ಸಂಗತಿ ಹೇಳಿದ್ವಿ. ನಮ್ಮ ಕೈಯಲ್ಲಿ ನಿಯಂತ್ರಣ ಮಾಡ್ತಕ್ಕಾಗ್ತಾಯಿಲ್ಲ, ನೀವಾರು ಮಾಡಿ ಅಂತ ಹೇಳಿದ್ರೆ ಈ ಕ್ಷಣದ ತನಕ ಅವ್ರು ಆ್ಯಕ್ಷನ್ ತೊಗೊಳ್ಳಲ್ಲ ಸರ್ ಅಂತ ಹೇಳ್ತಾರೆ. ಹೋಗಿದ್ದೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ. ಏನನ್ನೇ ಮಾಡಿದೆ ಹಿಂದೂ ಸಮಾಜ ಅಂತ ಕೇಳಿದ್ದೇನೆ ಅವರಿಗೆ. ನಿಮ್ಮ ಜೊತೆಗೆ ಜಗಳ ಮಾಡೋದು ಎಷ್ಟೊತ್ತು? ತೀರ್ಮಾನ ಮಾಡಿದ್ರೆ ಎಷ್ಟೊತ್ತು? ಮುಸಲ್ಮಾನರು ಎಲ್ಲೆಲ್ಲಿದ್ದಾರೆ ನಮಗೆ ಗೊತ್ತಿಲ್ಲೇನಪ್ಪ. ಮಾಡಬಾರ್ದು ಅಂತ ನಿರ್ಣಯ ಮಾಡಿದ್ರು. ನೀವು ಬದಲಾವಣೆ ಆಗಬೇಕು. ನಮಗೆ ದೇಶದ್ರೋಹಿಗಳಿಗೂ ದೇಶಭಕ್ತರ ಮಧ್ಯೆ ಇರುವಂಥ ನಮ್ಮದು ಬಡಿದಾಟಗಳಷ್ಟೇ. ವ್ಯಕ್ತಿ ಮನುಷ್ಯತ್ವದ ಜೊತೆಗೆ ನಮ್ಮದು ಸಂಬಂಧಗಳು ಗಟ್ಟಿ ಮಾಡ್ಕೋಬೇಕು ಅಂದರೆ ನಮ್ದು ಇರುವಂಥದ್ದು. ಎಲ್ಲರೂ ಕೂಡ ದೇಶದಕ್ಕೋಸ್ಕರ ಬದುಕಬೇಕು ಅಂತ ಹೇಳೋರು ನಾವು. ನಿಮಗೆ ಅದನ್ನೇ ಹೇಳೋದು ನಾನು. ದೇಶ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ನಿಮ್ಮ ಮಕ್ಕಳಿಗೆ ಹೇಳಿ ಅಂತ ಹೇಳಿದ್ದೀನಿ ನಾನು. ಖಂಡಿತ ಸರ್ ನಮಗೆ ಅಪಮಾನ ಆಗ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯುವಕರು. ಇಲ್ಲಿ ನಿಂತಂಥ ಯುವಕರು 100 ಜನ ಯುವಕರು ನಿಂತಿದ್ರು, ನೀವು ನೋಡಿದ್ದೀರ ಅದನ್ನು. ನಮಗೇನು ಭಯ ಇಲ್ಲ, ಯಾಕಂದ್ರೆ ನಾವು ತಪ್ಪು ಮಾಡ್ತಾ ಇಲ್ಲ. ಎಲ್ಲಿ ಬೇಕಾದ್ರೂ ಬಣ್ಣಕ್ಕೆ ಡಿಕ್ಕಿ ಹೊಡೆಯೋರು ನಾವು. ನೋಡಿದೆ ನಾನು, ನೋಡಿದಾಗ ಸುಮ್ಮನೆ ನಿಂತಿದ್ದು ದೂರದಲ್ಲಿ ಅಂತ ಹೇಳೋಗಿ ಮಾತಾಡ್ಸ್ಕೊಂಡು ಬಂದೆ ನಾನು ಅವರಿಗೆ. ಏನಾಗ್ತಿದೆ ನಿಮಗೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ ನೀವು ಅಂತ. ಇದು ಕಡಿವಾಣ ಹಾಕಬೇಕು.
ಸರ್, ಈಗ ಸೂಳೆಬೈಲಿನ ಘಟನೆ ನೋಡಿದಾಗ ಆ ಶಾಲೆಯ ಪಕ್ಕದಲ್ಲಿ ಸುಮಾರು 3-4 ಎಕರೆ ಜಾಗ ಸರ್ಕಾರಿ ಜಾಗ ಖಾಲಿ ಬಿದ್ದಿದೆ. ಅಲ್ಲಿ ಪ್ರತಿದಿನ ಗಾಂಜಾ ಹೊಡೆದು ಗಲಾಟೆ ಆಗ್ತಿದೆ. ಯಾರಿಗಾರು ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲೇ ಕರ್ಕೊಂಡೋಗಿ ಹೊಡಿತಾರೆ. ಅಲ್ಲಿ ದಿನನಿತ್ಯ ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ ಸಂಜೆ 7 ಗಂಟೆ ಮೇಲೆ. ಈ ಥರದ್ದು ನಡೀತಿದೆ. ಆ ಅಕ್ರಮವನ್ನು ಕಡಿವಾಣ ಹಾಕಲಿಕ್ಕೆ ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು ಸರ್? ಇಲ್ಲಿ ಬಹಳಷ್ಟು ಸೂಳೆಬೈಲೊಳಗಡೆ ಅಕ್ರಮವಾಗಿ ಅನೇಕ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಅದು ಕಡಿವಾಣ ಹಾಕೋಂಥ ಪ್ರಯತ್ನ ನಡೀತು. ಆದರೆ ಈ ಜಾಗದೊಳಗಡೆ ಈ ಜಾಗ ಯಾರದು, ಸರ್ಕಾರದ ಯಾರದು ಅಂತ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅದರ ಬೌಂಡ್ರಿ ಫಿಕ್ಸ್ ಮಾಡಿಸೋಂಥ ಕೆಲಸ ನಾನು ಮಾಡ್ತೇನೆ. ಯಾಕೆ ನನ್ನ ರಾತ್ರಿ ನಾನು ಆ ಜಾಗಕ್ಕೆ ಹೋಗಿ ಬಂದಿದ್ದೇನೆ. ಆ ಫೀಲ್ಡಿಗೆ ಹೋದರೆ ಭಯ ಆಗುತ್ತೆ, ಆ ಥರದ ಪರಿಸ್ಥಿತಿಯಲ್ಲಿರೋದು ನೋಡ್ಕೊಂಬಂದೆ ನಾನು ನೆನ್ನೆ ರಾತ್ರಿ ಹೋಗ್ಬಿಟ್ಟು. ಹಾಗಾಗಿ ಆ ಜಾಗದಲ್ಲಿ ಗಾಂಜಾ ಹೊಡೆದು ಮದ್ಯಪಾನ ಮಾಡಿ ರಾತ್ರಿ 2 ಗಂಟೆಗೆ ಹೋಗಿ ಮನೆ ಬಾಗಿಲು ತಟ್ಟಿ ತೊಂದರೆ ಕೊಡ್ತಾ ಇದ್ದಾರೆ. ಶಾಲಾ ಶಿಕ್ಷಕರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಅವ್ರ ಮನೆ ಕಲ್ಲು ಹೊಡಿತಾರೆ. ಅಂಥವ್ರ ಮೇಲೆ ಆ್ಯಕ್ಷನ್ ಆಗದಿರೋಂಥ ಸ್ಥಿತಿ ನಮ್ಮ ಪೊಲೀಸ್ ಇಲಾಖೆಯಿಂದ. ಟೀಚರ್ಸಿಗೆ ರಕ್ಷಣೆ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಮುಸಲ್ಮಾನರು ಏನು ಬೇಕಾದ್ರೂ ಮಾಡ್ಕೊಂಡು ಓಡಾಡ್ತಾರೆ. ಹಾಗಾಗಿ ಆ ಜಾಗ ಬಂದೋಬಸ್ತ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಸರ್, ಈ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ತೊಗೊಳ್ತಾರೆ 6:30 ಇಂದ 9:30ವರೆಗೂ. ಅದು ಈಗ ಈ ಪರಿಸ್ಥಿತಿನಲ್ಲಿ ನಿಲ್ಲಿಸುವ ಪರಿಸ್ಥಿತಿ ಬಂದಿದೆ. ಅದು ನಿಲ್ಲಿಸಬಾರ್ದು ಅಂದರೆ ಇನ್ನು 15 ದಿವಸ ನಡಿಬೇಕು. ಅದಕ್ಕೇನಾದ್ರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಸರ್ಕಾರದ ಮಕ್ಕಳು, ಬಡವರ ಮಕ್ಕಳು ಓದಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಅದಕ್ಕೆ ಹೇಳಿದೆ, ಪೊಲೀಸ್ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೊರಟೋಗ್ಬಿಡುತ್ತೆ ಒಂದೊಂದು ಸರಿ ಅಂತ. ಇದು ಮೊದಲನೇ ಬಾರಿ ಆ ಶಾಲೆಯಲ್ಲಿ ನಡೆದಿಲ್ಲ ಈ ಘಟನೆ. ಈ ಈ ಶಾಲೆಗಳಲ್ಲಿ ಈ ಥರದ ಘಟನೆಗಳು ನಡೆದಾಗ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟು ಆ ಸ್ಕೂಲಿಗೆ ಬಂದು ಹೋಗಿದೆ. ಸ್ಕೂಲಿನ ಒಟ್ಟು ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದೆ. ಕ್ರಮ ಯಾವುದೂ ಆಗಲಿಲ್ಲ, ರಕ್ಷಣೆ ಕೊಡುವಂಥ ವ್ಯವಸ್ಥೆ ಯಾವುದೂ ಆಗಲಿಲ್ಲ. ಈಗಲೂ ಅದೇ ಪರಿಸ್ಥಿತಿ. ಹೀಗಾದ ಮೇಲಾದರೂ ಸ್ಪೆಷಲ್ ಕ್ಲಾಸಿಗೆ ರಕ್ಷಣೆ ಕೊಟ್ಟು ಸ್ಪೆಷಲ್ ಕ್ಲಾಸ್ ಚೆನ್ನಾಗಾಗಿ ನೋಡ್ತಾರ, ನಿಜವಾಗ್ಲೂ ಆ ಇಲಾಖೆಗೆ ಒಂದು ಗೌರವ ಬರುತ್ತೆ. ಇಲ್ಲದೆ ಹೇಳಿದ್ರೆ ನಾವು ಹೇಳಿದ್ನಲ್ಲ, ಡೆಡ್ ಬಾಡಿ ಹೋಲೋ ಅಂತ ಒಂದು ಇಲಾಖೆ ಅಂತೇಳಿ ಬೋರ್ಡ್ ಹಾಕಿ ಬರೋಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಸರ್ಕಾರದ ವ್ಯವಸ್ಥೆಯಲ್ಲಿ 15 ಲಕ್ಷ ಪರಿಹಾರ ಕೊಟ್ಟಿರುವುದಕ್ಕೆ ಅಸಮಾಧಾನವನ್ನು ಕೂಡ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆ ಖಾಲಿ ಜಾಗಕ್ಕೆ ಅಗತ್ಯವಾಗಿರ್ತಕ್ಕಂಥ ಬೇಲಿಯನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿರತಕ್ಕಂಥ ಮುಸ್ಲಿಂ ಬಾಂಧವರು ಕೂಡ ತಮ್ಮ ಮಕ್ಕಳನ್ನು ಕಡಿವಾಣ ಹಾಕಬೇಕು, ಈ ರೀತಿಯ ಗಾಂಜಾ ಚಟುವಟಿಕೆಗಳಲ್ಲಿ ನಿಲ್ಲಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಕೂಡ ತಾಕೀತು ಮಾಡಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ರಾಜೇಶ್ ಮತ್ತು ಯಶನಾಥ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.